ಮಾನವನ ದೇಹ. ತಂದೆ ತಾಯಿಗಳು ಚೇತನರು, ಅವರು ಮಾಡಿದ್ದಾರೆ ಅಂತ. ಯಾವ ಇಲ್ಲಿ ತಂದೆ ತಾಯಿಗಳು ಬಹಳ ಜನ ಕುಳಿತಿದ್ದೀರಿ, ಯುವಕರು ಬಹಳ ಕಡಿಮೆ ಇದ್ದಾರೆ. ಮಕ್ಕಳನ್ನು ಪಡೆದವರು, ಮೊಮ್ಮಕ್ಕಳನ್ನು ನೋಡಿ, ಮರಿಮಕ್ಕಳನ್ನು ನೋಡಿ ಹೂ ಹಾರಿಸಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ಧೈರ್ಯದಿಂದ ಹೇಳಿ, ನಮ್ಮ ಮಕ್ಕಳ ದೇಹವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತ. ಹೇಗೆ ದೇಹವನ್ನು ನಿರ್ಮಾಣ ಮಾಡಿದಿರಿ? ಎಷ್ಟು ಎಲುಬುಗಳನ್ನು ಜೋಡಿಸಿದ್ದೀರಿ? ಹೇಗೆ ರಕ್ತಗಳನ್ನು ಮಾಡಿದಿರಿ? ಬೋನ್ಸ್ ಹೇಗೆ ತಯಾರು ಮಾಡಿದಿರಿ? ರಕ್ತ ಎಲ್ಲಿ ತಯಾರು ಮಾಡ್ತೀರಾ? ಬೋನ್ಗಳ ಹೊರಗೋ, ಬೋನ್ ಮ್ಯಾರೋಸ್ ಒಳಗೋ? ಕಿಡ್ನಿ ಹೇಗೆ ತಯಾರು ಮಾಡ್ತೀರಿ? ಒಂದೊಂದು ಕಿಡ್ನಿಯೊಳಗೆ ನೆಫ್ರಾನ್ಸ್ ಎಷ್ಟು ಜೋಡಿಸಿರ್ತೀರಿ? ಅವುಗಳ ಕೆಲಸ ಏನು? ಲಂಗ್ಸು, ಹಾರ್ಟು ಹೇಳಲಿಕ್ಕೆ ಯಾರಾದರೂ ತಯಾರಿದ್ದೀರಾ? ಏನು ನಾವು ಮಾಡಿದ್ದೀವಿ ಅಂದರೆ ಏನು ಮಾಡಿದ್ದೀರಿ? ಚೆನ್ನಾಗಿ ಊಟ ಮಾಡಿದ್ದೀರಿ ಅಷ್ಟೇ. ದೇಹದ ನಿರ್ಮಾಣದಲ್ಲಿ ಪ್ರತ್ಯೇಕವಾದ ಪ್ರಯತ್ನ ಏನಿದೆ? ಮಾಡಿದ್ದು ಯಾರು ಹಾಗಾದರೆ? ಆದರೆ ಈ ತರಹ ಸುಮ್ಮನೆ ಕುಳಿತರೆ ತನ್ನಷ್ಟಕ್ಕೆ ತಾನೇ ನೇಚರ್, ಸ್ವಭಾವ ತನ್ನಷ್ಟಕ್ಕೆ ತಾನೇ ಆಯಿತು ದೇಹ ಅಂತ ಹೇಳುವಂತಿಲ್ಲ. ಈ ಕಟ್ಟಡ ಇನ್ನೂ ತನ್ನಷ್ಟಕ್ಕೆ ತಾನೇ ಆದೀತೋ ಏನೋ. ಇದಕ್ಕಿಂತ ಕೋಟಿ 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 ಪಟ್ಟು ಆಲೋಚನೆಯಿಂದ ಮಾಡಿದ ಸುವ್ಯವಸ್ಥಿತವಾದ ವಸ್ತು ಅಂದರೆ ಮಾನವನ ದೇಹ. ಇಡೀ ಬ್ರಹ್ಮಾಂಡ ಒಂದು ಕಡೆಗೆ, ಈ ಪಿಂಡಾಂಡ ಒಂದು ಕಡೆಗೆ, ಅಂತಹ ಅದ್ಭುತವಾದ ವ್ಯವಸ್ಥೆಯನ್ನು ದೇವರು ಇಟ್ಟಿದ್ದಾನೆ.